ಇನ್ನು ರಾಜು ತಾಳಿಕೋಟೆ ನಿಧನಕ್ಕೆ ನಟ ಶೈನ್ ಶೆಟ್ಟಿ ಕಣ್ಣೀರು ಹಾಕಿದ್ದಾರೆ. ಉಡುಪಿ ಮಣಿಪಾಲ್ ಆಸ್ಪತ್ರೆ ಬಳಿ ಕಣ್ಣೀರು ಹಾಕಿದ್ದಾರೆ ನಟ. ರಾಜು ತಾಳಿಕೋಟೆಯವರು ಹಾರ್ಟ್ ಅಟ್ಯಾಕ್ನಿಂದ ನಿಧನವಾಗಿದ್ದು, ನಟ ಶೈನ್ ಶೆಟ್ಟಿ ಕಣ್ಣೀರು ಹಾಕಿದ್ದಾರೆ ಅವರನ್ನು ನೆನೆದು. ಉಡುಪಿ ಮಣಿಪಾಲ್ ಆಸ್ಪತ್ರೆ ಬಳಿ ಕಣ್ಣೀರು ಹಾಕಿದ್ದಾರೆ ನಟ. ಬಿಗ್ ಬಾಸ್ ಸೀಸನ್ 7ರಲ್ಲಿ ಇಬ್ಬರು ಸಹಿತ ಜೊತೆಯಾಗಿದ್ದರು. ರಾಜು ತಾಳಿಕೋಟೆಯವರು ತುಂಬ ಪ್ರೀತಿಸುವ ವ್ಯಕ್ತಿ. ಹೆಬ್ರಿಯಲ್ಲಿ 3 ದಿನದ ಶೂಟಿಂಗ್ ಮುಗಿಸಿದ್ದೇವೆ. ನಿನ್ನೆ ರಾತ್ರಿ 11 ಗಂಟೆಗೆ ತಂಡದ ಜೊತೆ ಮಾತನಾಡಿದ್ದಾರೆ. 11:59ಕ್ಕೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ ರಾಜು ಅವರಿಗೆ. ನಂತರ ಫೋನ್ ಮಾಡಿದ್ದಾರೆ ಅವರ ಕುಟುಂಬಕ್ಕೆ, ಮಾಹಿತಿ ಕೂಡ ನೀಡಿದ್ದೇವೆ. ಆದರೆ ದುರದೃಷ್ಟವಶಾತ್ ರಾಜು ತಾಳಿಕೋಟೆಯವರು ನಿಧನರಾಗಿದ್ದು ನನಗೆ ತುಂಬ ಆಘಾತವಾಗಿದೆ ಎಂದಿದ್ದಾರೆ. ರಾಜು ತಾಳಿಕೋಟೆ ನನ್ನನ್ನು ಮಗನಂತೆ ನೋಡಿಕೊಳ್ತಾ ಇದ್ರು, ನಿನಗೋಸ್ಕರ ಈ ಚಿತ್ರ ಮಾಡುತ್ತಿದ್ದೇನೆ ಎಂದು ಹೇಳಿದ್ರು. ಇನ್ನು ರಾಜು ತಾಳಿಕೋಟೆ ನೆನೆದು ಶೈನ್ ಶೆಟ್ಟಿ ಕಣ್ಣೀರು ಹಾಕಿದ್ದಾರೆ. ಶೈನ್ ಶೆಟ್ಟಿ ನಟನೆಯ ಹೊಸ ಸಿನಿಮಾದಲ್ಲಿ ನಟಿಸ್ತಾ ಇದ್ರು. ಬಾಂಡಿಂಗ್ ಚೆನ್ನಾಗಿತ್ತು. ಅಂದರೆ ಇಡೀ ಸೀಸನ್ ಯಾರೆಲ್ಲ ನಾವೆಲ್ಲ ಭಾಗವಹಿಸಿದ್ರು ಸೀಸನ್ 7ನಲ್ಲಿ ಎಲ್ಲರ ಜೊತೆ ಒಂದು ಬಾಂಡಿಂಗ್ ಇದೆ. ಎಲ್ಲರೂ ಸ್ನೇಹಿತರು. ರಾಜು ತಾಳಿಕೋಟೆ ಅವರು ಇಡೀ ಮನೆಯಲ್ಲಿ ಅಂದರೆ ರವಿ ಬೆಳಗೆರೆ ಸರ್ ಇದ್ರು, ಜೈ ಜಗದೀಶ್ ಅವರಿದ್ರು, ರಾಜು ತಾಳಿಕೋಟೆ ಸರ್ ತುಂಬ ಸೀನಿಯರ್ ಇದ್ರು ಅದರಲ್ಲಿ. ಆ್ಯಂಡ್ ತುಂಬ ತಮಾಷೆ ಆಗಿರೋರು. ತುಂಬ ಖುಷಿ. ರಂಗಾಯಣದಲ್ಲಿ ಡೈರೆಕ್ಟರ್ ಆಗಿದ್ದಾರೆ. ಬೆಂಗಳೂರಿಗೆ ಒಂದು ದಿವಸ ಬಂದು ನಮ್ಮ ಇಡೀ ಚಿತ್ರ ತಂಡನ ಮೀಟ್ ಮಾಡಿಕೊಂಡು ತುಂಬ ಅಂದರೆ ನಾವು ನಮ್ಮ ಸಿನಿಮಾಗೆ ಮೊದಲು ಸೆಲೆಕ್ಟ್ ಮಾಡಿದಂತಹ ಆರ್ಟಿಸ್ಟ್ ರಾಜು ತಾಳಿಕೋಟೆ ಸರ್. ಯಾಕಂದರೆ ಆ ಪಾತ್ರ ಬರೆಯೋ ಟೈಮಿಂದನೂ ನಾವು ಅವ್ರ ಬಗ್ಗೆ ಯೋಚನೆ ಮಾಡಿದ್ವಿ. ಈಗ ರಾಜು ಸರ್ ಮಾಡಿದ್ರೆ ಈವನ್ ಡೈಲಾಗ್ಸ್ ಬರೆಯೋ ಟೈಮಲ್ಲೂ ಕೂಡ ರಾಜು ತಾಳಿಕೋಟೆ ಸರೇ ಮಾತಾಡ್ತಾ ಇದ್ದಾರೆ ಅನ್ನೋವಂಥ. ಯೂಶ್ವಲಿ ಬೆಳಿಗ್ಗೆ 6 ಗಂಟೆಗೆ ಶೂಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಒಂದು 6 ಗಂಟೆಗೆಲ್ಲ ಸೆಟ್ಟಲ್ಲಿ ಇರ್ತೀವಿ, ಶೂಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಯೂಶ್ವಲಿ ಸರ್ ಒಂದು 7:30, 8 o'clock ಅವರು ಜಾಯ್ನ್ ಆಗ್ತಾರೆ. 6 ಗಂಟೆ ಒಳಗಡೆ ಶೂಟಿಂಗ್ ಮುಗಿದಿತ್ತು. ನಿನ್ನೆ ಸೊ ನಾನು ರಾಜು ಸರ್ನ ಸೆಟ್ಟಲ್ಲೂ ಅಷ್ಟೇ ತುಂಬ ಪ್ಯಾಂಪರ್ ಮಾಡಬೇಕು ಅವ್ರನ್ನ. ಸೆಟ್ಟಲ್ಲೂ ಅದೇ ಥರ ಪ್ಯಾಂಪರ್ ಮಾಡಿದ್ದೀವಿ. ಆ್ಯಂಡ್ ನಾನು ಯಾವ ರೂಮಲ್ಲಿದ್ನೋ ಅದೇ ರೂಮ್ ಹಿಂದ್ಗಡೆ ರಾಜು ಸರ್ ಇದೆ. ಸೊ ಇಮಿಡಿಯೇಟ್ಲಿ ನಮ್ಮ ಕಾರ್ ತೊಗೊಂಡು ಅವ್ರನ್ನ ಅದೇ ಕಾರಲ್ಲಿ ಕೂರಿಸ್ಕೊಂಡು ನಾನು ಮತ್ತು ನಮ್ಮ ಟೀಮ್ನ ಇಬ್ಬರು ಹುಡುಗರು ಇಮಿಡಿಯೇಟ್ಲಿ ಹೆಬ್ರಿ ಹತ್ರ ಇರುವಂಥ ಹೆಬ್ರಿ ಹೆಲ್ತ್ ಕೇರ್ ಅನ್ನುವಂಥ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ಹೋಗ್ತಿದ್ದಂಗೆ ಆಲ್ಮೋಸ್ಟ್ ಅವ್ರ ಪಲ್ಸ್ ಫುಲ್ ಡೌನ್ ಆಗಿಬಿಟ್ಟಿತ್ತು. ಬಟ್ ಇಮಿಡಿಯೇಟ್ CPR ಎಲ್ಲ ಮಾಡಿ ವಿ ಗಾಟ್ ಇಸ್ ಪಲ್ಸ್ ಬ್ಯಾಕ್. ಅದರ ನಂತರ ಇಮಿಡಿಯೇಟ್ ಮಣಿಪಾಲಕ್ಕೆ ಕರ್ಕೊಂಡ್ಬಂದ್ವಿ. ಒಂದು 12 ಗಂಟೆ 12:15 ಅಷ್ಟರಲ್ಲಿ ನಾವು ಹೆಬ್ರಿಯಲ್ಲಿದ್ವಿ. 1 ಗಂಟೆ ಅಷ್ಟರಲ್ಲಿ ನಾವು ಮಣಿಪಾಲಲ್ಲಿದ್ವಿ. ಅದರ ನಂತರ ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿದ್ವಿ. ನಾವು ಫ್ಯಾಮಿಲಿಗೆಲ್ಲ ಇನ್ಫಾರ್ಮ್ ಮಾಡಿ ಅವರು ಇವತ್ತು ಮಧ್ಯಾಹ್ನ 1:30-2 ಗಂಟೆ ಅಷ್ಟರಲ್ಲಿ ಅವ್ರ ಫ್ಯಾಮಿಲಿ ಅಲ್ಲಿಂದ, ಯಾಕಂದರೆ ಅವ್ರು ಸಿಂದಗಿ ಬಿಜಾಪುರ ಆ ಕಡೆಯಿಂದ ಬಂದಿದ್ದಾರೆ. ಅವ್ರಿಗೆ ಅಷ್ಟೊತ್ತು ಟೈಮ್ ಬೇಕಾಯ್ತು. ಅವ್ರು ನಿನ್ನೆ ರಾತ್ರಿ ಹೋಗೋರಿಗೆ ಮಧ್ಯಾಹ್ನ 2 ಗಂಟೆ ತನಕ ತೊಗೊಂಡ್ರು ಅವ್ರು ರೀಚ್ ಆಗೋದು. ಆ್ಯಂಡ್ ಅವ್ರು ಲಾಸ್ಟ್ ಮಾಡೋದು ಅವ್ರ ತಮ್ಮ ಒಂದು 5:45 ಅಷ್ಟರಲ್ಲಿ ಅವರು ಇಲ್ಲಿಗೆ ರೀಚ್ ಆದರು ಬೆಳಗಾವಿಯಿಂದ. ಆ್ಯಂಡ್ ಅವ್ರ ತಮ್ಮ ಬರ್ತಿದ್ದಂಗೆ ಅವರು